ರಸವೆಂಬ ತೈಲವನೆರೆದು ಕಲ್ಯಾಣವೆಂಬ ಭಕ್ತಿ ರಸವೆಂಬ ತೈಲವನೆರೆದು ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ. ಓಂ ಶ್ರೀ ಗುರು ಬಸವಲಿಂಗಾಯ ಸರ್ವರಿಗೂ ಶರಣ ಶರಣಾರ್ಥಿ. ಅಮೇಧ್ಯದ ಮಡಿಕೆ, ಮೂತ್ರದ ಕುಡಿಕೆ, ಎಲುವಿನ ತಡಿಕೆ, ಕೀವಿನ ಹಡಿಕೆ, ಸುಡಲಿ ದೇಹವನ್ನು ಒಡಲು ಬಿಡಿದು ಕೆಡಬೇಡ, ಚನ್ನಮಲ್ಲಿಕಾರ್ಜುನನ ಅರಿಮರುಳೆ. ಇದು ಮಹಾದೇವಿ ಅಕ್ಕನ ಒಂದು ಅಷ್ಟೊಂದು ಪ್ರಸಿದ್ಧವಿಲ್ಲದ ವಚನ. ಮಹಾದೇವಿ ಅಕ್ಕ ಅತ್ಯಂತ ಕಷ್ಟಪಟ್ಟು ಎಲ್ಲ ಆಮಿಷಗಳನ್ನು ಗೆದ್ದು ವೈರಾಗ್ಯ ಮಾರ್ಗದಲ್ಲಿ ನಡೆದ ವೀರವಿರಾಗಿಣಿ. ವೀರವಿರಾಗಿಣಿ ಅಂತಾನೆ ಕರೀತಾರೆ. ಅಂದ್ರೆ ಕೌಶಿಕನಂತಹ ಒಬ್ಬ ಮಹಾರಾಜ ಕೈ ಹಿಡಿಯೋದಕ್ಕೆ ಬಂದರೂ ಕೂಡ ಉಪಾಯದಿಂದ ಅದನ್ನ ತಿರಸ್ಕರಿಸಿ ಅವನ ಅವಸರದ ಪ್ರವೃತ್ತಿಯನ್ನೇ ಬಳಸಿಕೊಂಡು 4 ಷರತ್ತುಗಳನ್ನು ಹಾಕಿ ಅವನ ಅರಮನೆಯಿಂದ ಪಾರಾಗುವಾಗಲೂ ಅವನು ಮತ್ತೆ ಆಕೆಯನ್ನು ಬಂಧಿಸ್ಬೇಕು, ಒಲಿಸ್ಕೊಳ್ಬೇಕು ಅಂತ ಹೇಳಿ ದೇಹದ ಸೆರಗನ್ನು ಹಿಡಿದು, ಅಂದ್ರೆ ಸೀರೆಯ ಸೆರಗನ್ನು ಹಿಡಿದು ಎಳಿಯಕ್ಕೆ ಹೋಗ್ತಾನೆ. ಆವಾಗ ಮಹಾದೇವಿ ಅಕ್ಕ ಹೇಳ್ತಕ್ಕಂತ 1-2 ವಚನ ಬಹಳ ಪ್ರಸಿದ್ಧವಾಗಿದೆ. ಅದು ಎಮ್ಮೆಗೊಂದು ಚಿಂತೆ, ಸಮಗಾರಂಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ, ಕರ್ಮಿಗೊಂದು ಚಿಂತೆ, ಎನಗೆ ಎನ್ನ ಚಿಂತೆ, ತನಗೆ ತನ್ನ ಕಾಮದ ಚಿಂತೆ, ಒಲ್ಲೆ ಹೋಗು ಸೆರಗ ಬಿಡು ಮರುಳೆ, ನನಗೆ ಚನ್ನಮಲ್ಲಿಕಾರ್ಜುನ ಒಲಿವನೋ ಒಲಿಯನೋ ಎಂಬ ಚಿಂತೆ ಅನ್ನುವ ಮಾತನ್ನ ಹೇಳ್ತಾರೆ. ಅಂದ್ರೆ ಆ ಸಂದರ್ಭದಲ್ಲೇ ಯಾವಾಗಲೂ ಒಂದು ಪ್ರಸಂಗದಲ್ಲಿ ಇದನ್ನ ಹೇಳೋದು. ಅಮೇಧ್ಯದ ಮಡಿಕೆ, ಮೂತ್ರದ ಕುಡಿಕೆ, ಎಲುವಿನ ತಡಿಕೆ, ಕೀವಿನ ಹಡಿಕೆ. ಈ ಶರೀರದಲ್ಲಿ ಏನಿದೆಯಪ್ಪ, ಮಹಾದೇವಕ್ಕೆ ಅತ್ಯಂತ ಸುಂದರಿ, ಅತ್ಯಂತ ವಿದ್ಯಾವಂತೆ, ದಿಟ್ಟಳು, ಧೀರಳು, ಒಬ್ಬ ಪಟ್ಟದರಸಿಗೆ ಇರಬೇಕಾದ ಯೋಗ್ಯತೆಗಿಂತ ಹೆಚ್ಚು ಯೋಗ್ಯತೆ ಉಳ್ಳಂತಹ ಮಹಾ ಸಾಧಕಿ. ಆದರೆ ಎಲ್ಲವನ್ನೂ ತಿರಸ್ಕಾರ ಮಾಡಿ ಕಡೆಗೆ ರಾಜ್ಯನಿಗೆ ಹೇಳೋದೇನೆಂದ್ರೆ, ಅಮೇಧ್ಯದ ಮಡಿಕೆ, ಈ ಶರೀರದಲ್ಲಿ ಏನಿದೆ ವಿಚಾರ ಮಾಡಿ ನೋಡು, ಇದು ಮಲದ ಭಾಂಡ, ಮಲದ ಪಾತ್ರೆ, ಅಮೇಧ್ಯದ ಮಡಿಕೆ. ಮೂತ್ರದ ಕುಡಿಕೆ, ಎಲುವಿನ ತಡಿಕೆ, ಕೀವಿನ ಹಡಿಕೆ. ಅಂತ ಅದ್ಭುತ ಪ್ರಾಸ. ಆಕೆ ಬಾಯಿ ಬಿಟ್ರೆ ವಚನಗಳೇ ಬರ್ತಿದ್ವೇನು. ಸುಮ್ಮನೆ ಮಾತು ಅಂತ ಮಹಾದೇವಕ್ಕನ ಜೀವನದಲ್ಲಿ ಮಾತಾಡಿಲ್ಲ ಅನ್ನೋಷ್ಟು ಮಟ್ಟಿಗೆ ಸರಳವಾಗಿ ಸಹಜವಾಗಿ ಬಂದ್ಬಿಡುತ್ತೆ. ಎಲುವಿನ ತಡಿಕೆ, ತಡಿಕೆ ಅಂದ್ರೆ ಗೊತ್ತು ನಿಮ್ಗೆಲ್ಲ, ಈ ಮಲೆನಾಡಲ್ಲಿ ಬಿದ್ರಲ್ಲಿ ತಟ್ಟಿ ಕಟ್ಟಿರ್ತಾರೆ, ಮೇಲೆ ಅಟ್ಟಕ್ಕೆ ಅದನ್ನು ಮನೆ ಮೇಲೆ ಓದಿಸಿರ್ತಾರೆ, ಅಟ್ಟ ಮಾಡ್ಕೊಳ್ತಾರೆ, ಅದಕ್ಕೆ ತಡಿಕೆ ಅಂತ ಕರೀತಾರೆ. ಇನ್ ಕೆಲವರು ಬಾಗಲ್ ತರ ಮಾಡ್ಕೊಂತಾರೆ, ತಟ್ಟಿ ಅಂತಾರೆ, ತಡಿಕೆ ಅಂತಾರೆ. ಈ ಶರೀರ ಎಲುಬುಗಳಿಂದ ಕೂಡಿರುವಂತಹ ತಡಿಕೆ, ಎಲುವಿನ ತಡಿಕೆ, ಕೀವಿನ ಹಡಿಕೆ. ಹಡಿಕೆ ಅಂದ್ರೆ ಹೊಲಸು, ಕೀವು ತುಂಬಿಕೊಂಡಿದೆ ಒಳಗಡೆ, ಕಫ, ಕೀವು, ಶ್ಲೇಷ್ಮ. ಅದೇ ಜ್ವರ, ನೆಗಡಿ, ಕೆಮ್ಮು ಆದಾಗ ಎಷ್ಟೋ ದಿವಸ ಸಂಗ್ರಹ ಆಗಿದ್ದೆಲ್ಲ ಹೊರಗೆ ಬರುತ್ತೆ. ಕೀವಿನ ಹಡಿಕೆ. ಏನಿದೆ ಈ ಶರೀರದಲ್ಲಿ ನೋಡ್ಕೋ ಅಂತ ಹೇಳಿ ತಿರಸ್ಕಾರದಿಂದ ಮಾತಾಡ್ತಕ್ಕಂಥದ್ದು ಕೀವಿನ ಹಡಿಕೆ. ಒಡಲು ಬಿಡಿದು ಕೆಡದಿರು, ಚನ್ನಮಲ್ಲಿಕಾರ್ಜುನ ಹರಿಮರುಳೆ. ಈ ದೇಹವನ್ನು ನಂಬಿಕೊಂಡು ಕೆಡಬೇಡ,
ಚನ್ನಮಲ್ಲಿಕಾರ್ಜುನನ ತಿಳಿಯುವ ಪ್ರಯತ್ನವನ್ನ ಮಾಡು ಅನ್ನುವಂತಹ ಮಾತನ್ನ ಹೇಳ್ತಾರೆ. ಹಾಗಾದ್ರೆ ಶರಣರು ಬರೀ ಶರೀರದ ಬಗ್ಗೆ ಇಷ್ಟೇ ಮಾತಾಡಿದ್ರ? ಶರೀರ ನೀರ ಬಬ್ಬಳಿಕೆಗೆ ಕಬ್ಬುನದ ಕಟ್ಟು ಕೊಟ್ಟು ಸುರಕ್ಷಿತ ಮಾಡುವ ಭರವ ನೋಡ ಅಂತೇಳಿ ಬಸವಣ್ಣವ್ರ ಒಂದ್ ಕಡೆ ಹೇಳ್ತಾರೆ. ಬಬ್ಬಳಿಕೆ ಅಂದ್ರೆ ಗುಳ್ಳೆ, ಈ ನೀರಿನ ಮೇಲೆ ಗುಳ್ಳೆ ಹೊಡೆದೋಗ್ತಕ್ಕಂತಹದ್ದು. ಅದಕ್ಕೆ ಕಬ್ಬಣದ ಕಟ್ಟು ಕೊಟ್ರೆ ಯಾವಾಗಪ್ಪ ಸುರಕ್ಷಿತ ಆಗ್ಬೇಕದು ಅಂತ ಹೇಳಿ ಇಷ್ಟೇ ಹೇಳಲಿಲ್ಲ, ಅವ್ರು ಮತ್ತೊಂದು ವಚನನು ಹೇಳ್ತಾರೆ. ಬಸವಣ್ಣವ್ರು ಹೇಳ್ತಾರೆ, ಮಹಾದೇವಕ್ಕನು ಹೇಳ್ತಾರೆ. ಕೂಡಲ ಸಂಗನ ಒಲಿಸ ಬಂದ ಪ್ರಸಾದಕಾಯ ಅಂತಾರೆ. ಸರಿಯಾದ ಮಾರ್ಗದಲ್ಲಿದ್ರೆ, ಇದು ಸನ್ಮಾರ್ಗದಲ್ಲಿದ್ರೆ ಪರಮಾತ್ಮನನ್ನ ಒಲಿಸ್ತಕ್ಕಂತಹ ದೃಢವಾದ ಮತ್ತು ಪ್ರಸಾದಕಾಯ ಅಂತ ಆಯ್ತು. ಮಹಾದೇವಕ್ಕೆ ಇನ್ನೊಂದು ಅದ್ಭುತವಾದ ವಚನ ಹೇಳ್ತಾರೆ. ಹಾವಿನ ಬಾಯ ಹಲ್ಲ ಕಳೆದು ಹಾವನಾಣಿಸಬಲ್ಲಡೆ, ಹಾವಿನ ಸಂಘವೇ ಲೇಸು ಕಂಡಯ್ಯ. ತಾಯಿ ರಕ್ಕಸಿಯಾದಂತೆ ಕಾಯ ವಿಕಾರವು, ಕಾಯವನ್ನ ವಿಚಾರಿಸಿ ಅದನ್ನ ನಿವಾರಿಸ್ಕೊಂಡ್ರೆ ಕಾಯ ಶ್ರೇಷ್ಠವಾದದ್ದು. ಹಾವನ್ನ ಹಿಡಿದಂತ ಹಾವಾಡಿಗ ಅದರಿಂದ ಹೊಟ್ಟೆ ತುಂಬ್ಕೊಂತಾನೆ. ಹಾಗೆ ಈ ಶರೀರ ಅನ್ನುವಂತಹ ಇದನ್ನ ಪಳಗಿಸಿದ್ರೆ, ಸರಿಯಾಗಿ ವಿಕಾರಗಳನ್ನೆಲ್ಲ ತೆಗೆದು ಇದನ್ನ ಪಳಗಿಸಿದ್ರೆ ಇದೇ ಪರಮಾತ್ಮನ ಒಲಿಸುವ ಸಾಧನ. ತಾಯಿ ರಕ್ಕಸಿಯಾದಂತೆ ಕಾಯ ವಿಕಾರವು, ಇದು ಬಹಳ ಗಮನಿಸಬೇಕಾದಂತ ಸಂಗತಿ. ನಮ್ಮನ್ನ ಪಾಲನೆ ಪೋಷಣೆ ಮಾಡ್ತಕ್ಕಂಥ ತಾಯಿನೇ ರಕ್ಕಸಿ ಆಗ್ಬಿಟ್ರೆ, ರಾಕ್ಷಸಿ ಆಗ್ಬಿಟ್ರೆ ರಕ್ಷಣೆ ಮಾಡೋರು ಯಾರನ್ನ? ಹಾಗೆ ಈ ದೇಹ ಅನ್ನುವಂತಹದ್ದೇ ನಮ್ಮನ್ನ ಬಂಧನಕ್ಕೆ ಸಿಲುಕಿಸಿ ದುಃಖವನ್ನ ಉಂಟು ಮಾಡ್ತಕ್ಕಂತಹ ಶರೀರ ಆದ್ರೆ ಇನ್ನು ಪಾರ್ ಮಾಡೋರು ಯಾರು ನಮ್ಮನ್ನ? ಆದ್ರಿಂದ ಕಾಯದ ಸಂಘವನ್ನು ವಿವರಿಸಬಲ್ಲಡೆ, ಕಾಯದ ಸಂಘವೇ ಲೇಸು ಕಂಡಯ್ಯ. ಕಾಯದ ಸಂಘ ಹೇಗ್ ಮಾಡ್ಬೇಕು, ಯಾವುದನ್ನ ಹೇಗ್ ಬಳಸ್ಕೋಬೇಕು, ಕಾಯವನ್ನ ಯಾವುದಕ್ಕಾಗಿ ಬಳಸಬೇಕು ಅನ್ನುವಂತಹದ್ದನ್ನು ತಿಳ್ಕೊಂಡ್ರೆ ಆ ಕಾಯದ ಸಂಘವೇ ಲೇಸು ಅನ್ನುವಂತಹ ಮಾತನ್ನ ಹೇಳ್ತಾರೆ. ಆದ್ರಿಂದ ಶರೀರ ಬಂದಿರತಕ್ಕಂಥದ್ದು, ಅದರಲ್ಲೂ ಈ ಮಾನವ ಶರೀರ ಏನಿದೆ ಅತ್ಯಂತ ಶ್ರೇಷ್ಠವಾದದ್ದು. ಬೇರೆ ಪ್ರಾಣಿಗಳ ಶರೀರನೂ ಇದೆ, ಗಟ್ಟಿಮುಟ್ಟಾದ್ದಿದೆ. ಮನುಷ್ಯನಿಗಿಂತ ಗಟ್ಟಿಮುಟ್ಟು ದನಗಳು, ಎಮ್ಮೆಗಳು. ಮನುಷ್ಯನಿಗಿಂತ ಶಕ್ತಿಶಾಲಿ, 1000 ಪಟ್ಟು ಶಕ್ತಿಶಾಲಿ ಆನೆಗಳು, ಸಿಂಹ, ಹುಲಿ, ಇವೆಲ್ಲ ಮನುಷ್ಯನಿಗಿಂತ ಶಕ್ತಿಶಾಲಿ ದೇಹವುಳ್ಳಂತಹ. ಮನುಷ್ಯನಿಗಿಂತ ಆರೋಗ್ಯ ಚೆನ್ನಾಗಿದೆ ಅವುಗಳದ್ದು, ಹಂಗ್ ನೋಡ್ತಾ ಹೋದ್ರೆ. ಆದ್ರೆ ಮನುಷ್ಯನಿಗೆ ವಿವೇಕ, ಜ್ಞಾನ ಮತ್ತು ಧರ್ಮ ಅನ್ನುವಂಥದ್ದು ಮನುಷ್ಯನಿಗೆ ಸಿಕ್ಕಿದೆ. ಮತ್ತೆ ಪ್ರಕೃತಿದತ್ತವಾಗಿ ಮಾತನಾಡುವ ಕಲೆ ಬಂದಿದೆ. ಮಾತನಾಡುವ ಕಲೆ ಬೇರೆ ಪ್ರಾಣಿಗಳಿಗೆ ಯಾವಾಗೂ ಇಲ್ಲ. ಬರೀ ಮಾತನಾಡೋ ಕಲೆಯನ್ನು ಇಷ್ಟಕ್ಕೆ ಮನುಷ್ಯ ಬಿಡ್ಲಿಲ್ಲ, ಅದನ್ನ ವಿಕಾಸ ಮಾಡ್ಕೊಂತ ಬಂದ. ಅಕ್ಷರಗಳನ್ನು ಬರೆಯೋದು ಕಲ್ತ ಎಷ್ಟೋ 1000 ವರ್ಷಗಳಿದಾವೆ ಹಿಡಿದಿದೆ ಇದಕ್ಕೆಲ್ಲ. ಈಗಂತೂ ವಿಜ್ಞಾನ ಕ್ಷೇತ್ರದಲ್ಲಿ ಬಹಳ ಮುಂದೆ ಹೋಗಿದ್ದಾನೆ. ವಿಜ್ಞಾನ, ಧರ್ಮ, ಪ್ರತಿಯೊಂದು ಕ್ಷೇತ್ರ, ಲೋಹಶಾಸ್ತ್ರ, ಒಂದೇ ಎರಡೇ, ಇನ್ನೂ ಉಪಗ್ರಹ, ಬೇರೆ ಬೇರೆ ಗ್ರಹಗಳಿಗೆ, ಬೇರೆ ಬೇರೆ ಅಂತರಿಕ್ಷಕ್ಕೆ, ಬೇರೆ ಬೇರೆ ಗ್ರಹಗಳಿಗೆಲ್ಲ ಉಪಗ್ರಹ ಕಳಿಸ್ತಾ ಇದ್ದಾನೆ. ಈಗ ಚಂದ್ರನ ಮೇಲೆ ಹೋಗಿದ್ದಾನೆ, ಮಂಗಳಕ್ಕೆ ಹೋಗುವ ಸನ್ನಹದಲ್ಲಿ ಇದ್ದಾನೆ. ಈಗಾಗಲೇ ಅವನು ಕಳಿಸಿದಂತ ಕೆಲವು ಸಂಶೋಧನಾ ಉಪಕರಣಗಳು ಮಂಗಳ ಗ್ರಹಕ್ಕೆ ಹೋಗಿ ಬಂದಿಲ್ಲ, ಪ್ರಾಯಶಃ ಅಲ್ಲೇ ಇದ್ದಂಗೆ ಕಾಣ್ತವೆ. ಹೀಗೆ ಬಹಳ ವಿಕಾಸ ಆಗಿದೆ ಮನುಷ್ಯನ. ಆದ್ರೆ ಮನುಷ್ಯ ಸುಖಿಯಾಗಿದ್ದಾನ? ಇಲ್ಲ. ಈ ಭೂಮಿ ಮೇಲೆ ಸುಖವಾಗಿ ಬರವಲ್ದ ಅವನಿಗೆ. ಅದಕ್ಕೆ ಡಾಕ್ಟರ್ ರಾಧಾಕೃಷ್ಣನ್ ಅವರ ಮಾತೊಂದು ಬಹಳ ಪ್ರಸಿದ್ಧವಾಗಿದೆ. ಮ್ಯಾನ್ ಹ್ಯಾಸ್ ಲರ್ನ್ಡ್ ಫ್ಲೈ ಲೈಕ್ ಎ ಬರ್ಡ್ ಇನ್ ದ ಸ್ಕೈ. ಮ್ಯಾನ್ ಹ್ಯಾಸ್ ಲರ್ನ್ಡ್ swim like a fish in water, but he has not learned how to live like a man on the earth. ಅಂದ್ರೆ ಮೀನಿಗಿಂತಲೂ ವೇಗವಾಗಿ ಹಡಗುಗಳನ್ನು ಕಟ್ಕೊಂಡು ಸಾಮಾನುಗಳನ್ನು ಸಾಗಿಸೋದನ್ನ ಸಮುದ್ರದಲ್ಲಿ ಕಲ್ತಿದ್ದಾನೆ.
ಆಕಾಶದಲ್ಲಿ ಹಕ್ಕಿಯಂತೆ, ಹಕ್ಕಿಗಿಂತಲೂ ವೇಗವಾಗಿ ವಿಮಾನಗಳಲ್ಲಿ 100 ಜನ ತುಂಬಿಕೊಂಡು ಹಾರಾಟ ನಡೆಸೋದನ್ನು ಕಲ್ತಿದ್ದಾನೆ. ಈ ವಾಕ್ಯ ಹೇಳಿದಾಗ ಇನ್ನು ಅಂತರಿಕ್ಷಕ್ಕೆ ಹೋಗಿದ್ನೋ ಇಲ್ಲ ಮನುಷ್ಯ. ಸ್ಪೇಸ್, ಇಂಟರ್ ಸ್ಪೇಸ್ ಅಂತ ಬರುತ್ತೆ. ಭೂಮಿಯ ಗುರುತ್ವಾಕರ್ಷಣವನ್ನು ಮೀರಿ ಹೊರಟೋಗೋದು. ಅಲ್ಲಿ ಸುಮ್ಮನೆ ಭೂಮಿ ಸುತ್ತಿರ್ತದ ಮನುಷ್ಯ. ಇದೆಲ್ಲ ಕಲ್ತಿದ್ದಾನೆ. ಆದ್ರೆ ಭೂಮಿಯ ಮೇಲೆ ಮನುಷ್ಯನಾಗಿ ಬದುಕ್ತಕ್ಕಂತ ಕಲೆಯನ್ನೇ ಕಲ್ತಿಲ್ವಲ್ಲ ಅಂತ ಹೇಳ್ತಾರೆ. ಅದನ್ನ ಕಲಿಯೋದೇ ಬಹಳ ಮುಖ್ಯ. ಮನುಷ್ಯನಾಗಿ ಬಾಳೋದನ್ನ ಕಲಿದೆ ಹೋದ್ರೆ, ಪ್ರೀತಿ ಸ್ನೇಹಗಳಿಂದ ಬದುಕೋದನ್ನ ಕಲಿದೆ ಹೋದ್ರೆ, ಪರೋಪಕಾರ ಬುದ್ಧಿಯಿಂದ ಮನುಷ್ಯ ಬದುಕದೆ ಹೋದ್ರೆ ಅವನ ಬದುಕು ವ್ಯರ್ಥ. ಅದಕ್ಕೋಸ್ಕರವಾಗಿ ನಮ್ಮ ಬದುಕು ಸಾರ್ಥಕ ಆಗ್ಬೇಕಾದ್ರೆ ಈ ದೇಹದ ಪರಿಮಿತಿಯನ್ನ ತಿಳ್ಕೊಂಡು ದೇಹದ ಬೆಳವಣಿಗೆಗೆ ಪ್ರೋತ್ಸಾಹ ಕೊಡ್ಲಾರ್ದೆ, ಅಂದ್ರೆ ಬರೀ ತಿಂದು ತಿಂದು ದಪ್ಪ ಆಗೋದು ಅಥವಾ ರೋಗ ಬರೆಸ್ಕೊಳ್ಳೋದು, ಮತ್ತೆ ಆರೋಗ್ಯಕ್ಕೆ ದುಡ್ಡು ಖರ್ಚು ಮಾಡೋದು, ಇದನ್ನ ಮಾಡ್ಲಾರ್ದೇನೆ ಈ ಶರೀರವನ್ನ ಪರಮಾತ್ಮ ಕೊಟ್ಟಿರೋ ಒಂದು ಒಳ್ಳೆ ಉಪಕರಣ, ಇನ್ಸ್ಟ್ರೂಮೆಂಟ್ ಟು ರಿಯಲೈಸ್ ದ ಗಾಡ್, ಪರಮಾತ್ಮನನ್ನ ಒಲಿಸಿಕೊಳ್ಳೋದಕ್ಕಾಗಿ, ಪರಮಾತ್ಮನ ತಿಳಿದುಕೊಳ್ಳುವುದಕ್ಕಾಗಿ ದೇವರೇ ಕೊಟ್ಟಿರ್ತಕ್ಕಂಥ ಒಂದು ಅದ್ಭುತವಾದ ಸಾಧನ ಅನ್ನುವಂತಹದ್ದನ್ನ ನಾವೆಲ್ಲರೂ ಅರ್ಥ ಮಾಡಿಕೊಳ್ಳೋಣ ಅಂತ ಹೇಳ್ತಾ, ಈಗಾಗಲೇ ಬೆಳಗ್ಗೆ ತಿಳಿಸಿದ ಹಾಗೆ ನಮ್ಮ ನೀಲಮ್ಮ ಅವರು ಇವತ್ತಿಗೆ ಅವರು ಹುಟ್ಟಿ 43 ವರ್ಷಗಳು ಪೂರ್ಣ ಆಗ್ತಾ ಇದೆ. ಅಂದ್ರೆ 81ನೇ ಇಸ್ವಿ. ನಾಳೆಯಿಂದ 44 ಪ್ರಾರಂಭ ಆಗುತ್ತೆ. 43 ವರ್ಷಗಳ ಕಾಲ ತಮ್ಮ ಇತಿಮಿತಿಗಳನ್ನ ಮೀರಿ ಸೇವೆ, ಸಾಧನೆ, ಅಧ್ಯಯನ ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲರ ಜೊತೆ ಸಮಾಧಾನಕರವಾಗಿ ಒಡನಾಡ್ತಕ್ಕಂಥದ್ದು, ಇದು ಅವ್ರ ವೈಶಿಷ್ಟ್ಯ. ಒಬ್ಬೊಬ್ಬರಿಗೊಂದೊಂದು ವೈಶಿಷ್ಟ್ಯ ಇರ್ತದೆ. ಅದು ಹುಟ್ಟುಗುಣ ಅಥವಾ ಕಲಿತ ಶಾಲೆಯಲ್ಲಿ ಬಂದ್ಬಿಡ್ತದ. ಅದು ಅವ್ರಿಗಿರೋ ವಿಶೇಷ ಗುಣ ಏನಪ್ಪಾ ಅಂತಂದ್ರೆ ಎಲ್ಲರನ್ನೂ ಹೊಂದಿಸ್ಕೊಂಡು ಹೋಗೋದು, ಯಾರ ಮೇಲೂ ರೇಗಂಗಿಲ್ಲ. ಅಂತವ್ರಿಗೆ ಸಿಟ್ಟು ಬರ್ಬಾರ್ದು, ಬಂದ್ರೆ ಕಷ್ಟ. ಅವ್ರಗಳಿಗೆ ಸಿಟ್ಟು ಬರಲ್ಲ, ಬಂದ್ರೆ ಮತ್ತೆ ಅವ್ರು ಹೇಳಲ್ಲ. ಅದಕ್ಕೋಸ್ಕರವಾಗಿ ಆ ಸಮಾಧಾನ ಗುಣ ಎಲ್ಲರೂ ಕಲಿಬೇಕು, ಸಾಧ್ಯವಾದಷ್ಟು ಅಳವಡಿಸ್ಕೋಬೇಕು. ಎಲ್ಲರೂ ಒಂದೇ ತರ ಇರ್ಬೇಕು ಅಂತಲ್ಲ, ಎಲ್ಲರೂ ಒಂದೇ ತರ ಇರ್ಲಿಕ್ಕೆ ಸಾಧ್ಯನೂ ಇಲ್ಲ. ಅದನ್ನ ಅಳವಡಿಸ್ಕೊಂಡು ನಾವು ನಮ್ಮ ಜೀವನವನ್ನ ಸಾರ್ಥಕ ಪಡಿಸ್ಕೊಳ್ಳೋಣ. ಜೊತೆಗೆ ಪರಮಾತ್ಮನಿಗೆ ಅದು ಅತ್ಯಂತ ಪ್ರೀತಿಯಾದ ಒಂದು ಗುಣ. ಯಾಕೆಂದ್ರೆ ನಾವೇನೆಲ್ಲ ಮಾಡ್ತೀವಿ, ಪರಮಾತ್ಮ ಮಾತಾಡಲ್ಲ. ದೇವರೇ ಇಲ್ಲ ಅಂತ ವಾದ ಮಾಡ್ತೀವಿ. ದೇವ್ರ ಗುಡಿಗಳನ್ನ ಹೊಡೆದಾಕ್ತಾರೆ, ದೇವ್ರ ಮೂರ್ತಿಗಳನ್ನ ತುಳಿದು ಹಾಕ್ತಾರೆ, ಬಂಗಾರ ಎಲ್ಲ ಕದ್ಕೊಂಡು ಹೋಗ್ತಾರೆ. ದೇವ್ರು ಅವನ್ನ ಹಿಡಿದ್ಬಿಟ್ಟು ನಿಮಗ್ ಕೊಡೋದಿಲ್ಲ ಅಂದ್ರೆ ಸುಮ್ಮನಿರ್ತಾನೆ ದೇವ್ರು. ಹಾಗೆ ಶಾಂತಿ, ಸಮಾಧಾನ, ತೃಪ್ತಿ, ಆನಂದ, ಈ ಗುಣಗಳೇನಿದಾವಲ್ಲ, ಇದು ಪರಮಾತ್ಮನಿಗೆ ಅತ್ಯಂತ ಹತ್ತಿರವಾದ ಗುಣಗಳು. ಅದನ್ನ ಸಾಧ್ಯವಾದಷ್ಟು ಕಲಿಯೋಣ. ಅದೇ ಸಾಧನೆ. ಅಂದ್ರೆ ಸಾಧನೆ ಅಂದ್ರೆ ಏನಪ್ಪಾ ಅಂದ್ರೆ ನಮಗೆ ಯಾವ ಗುಣಗಳಿರಲ್ವೋ ಅವುಗಳನ್ನ ಕಲಿಯಕ್ ಪ್ರಯತ್ನ ಪಡೋದು. ನಮಗೆ ಸಹಜವಾಗಿ ಬಂದ ಗುಣಗಳು ಅದೇನ್ ದೊಡ್ಡದಲ್ಲ, ಅದನ್ನ ಬೆಳೆಸ್ಕೊಳ್ಳೋದು ದೊಡ್ಡದಲ್ಲ. ನಮಗಿರಲಾರದ ಗುಣಗಳು, ಈಗ ನಮಗೆ ಶಾಂತಿ ಸಮಾಧಾನ ಇಲ್ಲ ಅಂದ್ರೆ ಅದನ್ನ ನಾವು ಕಲಿಬೇಕು. ನೀಲಮ್ಮಂಗೆ ಈ ಮಠವನ್ನು ನೋಡ್ಕೊಳ್ಳುವಾಗ ಸ್ವಲ್ಪ ಸ್ಟ್ರಾಂಗ್ ಆಗಿ ವರ್ತಿಸ್ತಕ್ಕಂಥದ್ದನ್ನು ಅದನ್ನು ಅವ್ರು ಕಲಿಬೇಕು. ಅಂದ್ರೆ ಮಾತ್ರ ಚೆನ್ನಾಗಿ ನಡಿ. ತಪ್ಪನ್ನ ತಪ್ಪು ಅಂತ ಹೇಳಿ ಅದನ್ನು ತಿದ್ದುವಂತಹ, ಸ್ವಲ್ಪ ಮಕ್ಕಳಿಗೆ ದಂಡಿಸುವಂತಹ ಅದನ್ನ ಕಲ್ತ್ರೆ ಇನ್ನೂ ಅನೇಕ ಜನಕ್ಕೆ ಒಳ್ಳೇದಾಗಬಹುದು. ಆ ಪ್ರಯತ್ನವನ್ನ ಅವ್ರು ಮಾಡ್ಲಿ. ಅವರಿಗೆ ದೇವರು ಆಯುರ, ಆರೋಗ್ಯ ಎಲ್ಲವನ್ನು, ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡ್ಲಿ ಅಂತ ತಿಳ್ಕೊಂಡು ಹಾರೈಸ್ತಾ, ಅವರು ನಿಮ್ಗೆಲ್ಲ ಸಿಹಿ ತರಿಸಿದ್ದಾರೆ, ಎಲ್ಲರೂ ತಗೊಳ್ಳಿ, ಏನ್ ತೊಂದರೆ ಇಲ್ಲ. ಆದ್ರಿಷ್ಟೇ ನಿಧಾನವಾಗಿ ಪ್ರಸಾದದ ರೂಪದಲ್ಲಿ, ತೀರ್ಥದ ರೂಪದಲ್ಲಿ ತಗೊಳ್ಳಿ. ಅದು ಪ್ರಸಾದ ತೀರ್ಥ ಆಗತ್ತೆ. ಅವಸರ ಮಾಡಿ ತಿಂದ್ರೆ ತೃಪ್ತಿ ಅನ್ಸಲ್ಲ, ನಿಧಾನಕ್ಕೆ ತಿನ್ಬೇಕು, ಅದು ಆನಂದ ಆಗತ್ತೆ.
ಆ ಮೂಲಕ ನೀಲಮ್ಮನವರಿಗೆಲ್ಲರೂ ಹರಸ್ರಿ ಅಂತ ಹೇಳ್ತಾ ಇವತ್ತಿನ ಈ ಚಿಂತನವನ್ನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಸರ್ವರಿಗೂ ಶರಣು ಶರಣ.